ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ಹೇಗೆ ಕೂದಲನ್ನ ಪರ್ಮನೆಂಟ್ ಸ್ಟ್ರೈಟ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ಮೂತ್ನಿಂಗ್ ಕ್ರೀಮ್ನ ಕಟ್ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಫಸ್ಟ್ ಸ್ಟೆಪ್. ನಿಮ್ಮ ಕೂದಲು ಎಷ್ಟಿದೆ ಅಷ್ಟು ವಾಲ್ಯೂಮ್ ಅಷ್ಟು ನೀವು ಇದನ್ನು ಹಾಕ್ಕೊಳ್ಬೇಕಾಗತ್ತೆ ಒಂದು ಮಿಕ್ಸಿಂಗ್ ಬೌಲಿಗೆ. ಸೊ ನಾನಿಲ್ಲಿ ಲಾರಿಯಲ್ ಎಕ್ಸ್ಟೆನ್ಸೋ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಮೂತ್ನಿಂಗ್ ಕ್ರೀಮ್. ನಾವು ಸ್ಟ್ರೈಟ್ ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟಲ್ಲಿ ಸ್ಮೂತ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ಒಂದು ಬೌಲಿಗೆ ಹಾಕೊಂಡ್ಮೇಲೆ ನಮ್ಮ ಕೂದಲನ್ನ ನಾವು ಚೆನ್ನಾಗಿ ಕೂಮ್ ಮಾಡಿಕೊಂಡು ಇದನ್ನು ಒಂದೊಂದೇ ಸ್ವಲ್ಪ ಕೂದಲನ್ನ ತೊಗೊಂಡು ನಾವು ಎಲ್ಲ ಕಡೆ ಅದನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಕೂದಲನ್ನ ಬಾಚ್ತಾನೆ ಅಪ್ಲೈ ಮಾಡಬೇಕು. ಸೊ ಟಿಲ್ ಕೂದಲು ಎಂಡ್ವರೆಗೂ ಆ ಸ್ಮೂತ್ನಿಂಗ್ ಕ್ರೀಮ್ನ ನಾವು ಅಪ್ಲೈ ಮಾಡಬೇಕು. ಸೊ ಈ ಥರ ಇಡೀ ಕೂದಲಿಗೆ ನಾವು ಅದನ್ನು ಅಪ್ಲೈ ಮಾಡ್ತಾ ಬರಬೇಕು. ಸೊ ಅಪ್ಲೈ ಮಾಡಿದ್ಮೇಲೆ ಈ ಥರ ಕೂಮ್ ಮಾಡ್ತಾ ಇರಬೇಕು ಅದನ್ನು. ಸೊ ಇದೇ ರೀತಿ ನಾವು ಇಡೀ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಸೊ ನಾವು ಇದೇ ಥರ ಎಲ್ಲ ಕೂದಲಿಗೂ ಆಗಿದೆಯಾ ಅದು ಅಂತೇಳಿ ನಾವು ಚೆಕ್ ಮಾಡ್ಕೋಬೇಕಂದ್ರೆ ಸ್ಮೂತ್ನಿಂಗ್ ಕ್ರೀಮ್ ಎಲ್ಲ ಕಡೆ ನೀಟಾಗಿ ಅಪ್ಲೈ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ಅದನ್ನು ಬ್ಯಾಕ್ ಟು ಬ್ಯಾಕ್ ಕೂಮ್ ಮಾಡ್ತಾ ಇರಬೇಕು. ಅದು ಅಪ್ಲೈ ಮಾಡ್ತಾ ನಾವು ಅದನ್ನು ಕೂದಲನ್ನ ಕೂಮ್ ಮಾಡ್ಕೊಳ್ತಾ ಬರಬೇಕು. ಸೊ ಎಲ್ಲ ಕೂದಲಿಗೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಇದು ಅಪ್ಲೈ ಮಾಡ್ಕೊಂಡ ನಂತರ ನಾವೇನು ಮಾಡಬೇಕಂದ್ರೆ ಇದನ್ನು 1 ಅವರ್ ನಾವು ಹಾಗೆ ಬಿಡಬೇಕು ಡ್ರೈ ಆಗೋದಕ್ಕೆ. ಸ್ವಲ್ಪನೇ ಕೂದಲು ತೊಗೊಂಡು ಅಪ್ಲೈ ಮಾಡ್ಕೋಬೇಕು. ಸೊ ಎಲ್ಲ ಕಡೆ ಅಪ್ಲೈ ಆದಮೇಲೆ ನಾವು ಇದನ್ನು 1 ಅವರ್ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಡ್ರೈಯರಲ್ಲಿ ನಾವು ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಸೊ ನೀಟಾಗಿ ಡ್ರೈ ಆದಮೇಲೆ ನಾವೇನು ಮಾಡಬೇಕಂದ್ರೆ ಏರ್ ಸ್ಟ್ರೈಟ್ನರ್ನ ತೊಗೊಂಡು 20 ನಿಮಿಷ ನಾವು ಅದನ್ನು ಪ್ರೀ ಹೀಟ್ ಮಾಡಿಕೊಂಡು ಕೂದಲನ್ನು ನಾವು ಚೆನ್ನಾಗಿ ಸ್ಟ್ರೈಟ್ ಮಾಡ್ಕೋಬೇಕು. ಸೊ ಸ್ಮೂತ್ನಿಂಗ್ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಅದನ್ನು 40 ಮಿನಿಟ್ಸ್ ಬಿಡಬೇಕು. ನಂತರ ಸ್ನಾನ ಮಾಡ್ಕೊಂಡು ಬಂದು ಡ್ರೈಯರಲ್ಲಿ ಹೇರ್ ಡ್ರೈ ಮಾಡಿಕೊಂಡು ಈ ಥರ ಸ್ಟ್ರೈಟ್ ಮಾಡ್ಕೋಬೇಕು ಕೂದಲನ್ನ. ಸೊ ನೀಟಾಗಿ ಎಲ್ಲದನ್ನು ಸ್ಟ್ರೈಟ್ ಮಾಡ್ಕೋಬೇಕು ಸ್ಟ್ರೈಟ್ನರ್ನ ಯೂಸ್ ಮಾಡಿಕೊಂಡು. ನಂತರ ನಾವಿಲ್ಲಿ ಏನು ಮಾಡಬೇಕಂತಂದರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಬಂದು ಸ್ಟ್ರೈಟ್ನಿಂಗ್ ಕ್ರೀಮ್. ಸೊ ಸ್ಟ್ರೈಟ್ನಿಂಗ್ ಕ್ರೀಮ್ನು ಅಷ್ಟೇ ನಾವಿಲ್ಲಿ ಒಂದು ಬೌಲಿಗೆ ಅದನ್ನು ಹಾಕ್ಕೊಂಡು ನಮಗೆ ಎಷ್ಟು ಕೂದಲು ಲೆಂತ್ ಇದೆ ಅಷ್ಟಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ನೋಡಿಕೊಂಡು ಅಷ್ಟನ್ನು ನಾವು ಒಂದು ಬೌಲಿಗೆ ಹಾಕ್ಕೊಂಡು ನಾವು ಏನು ಸ್ಮೂತ್ನಿಂಗ್ ಪ್ರೊಸೀಜರಲ್ಲಿ ಫಾಲೋ ಮಾಡಿದ್ವಿ ಸೇಮ್ ಪ್ರೊಸೀಜರ್ನ ಎಲ್ಲೂ ಕೂಡ ಮತ್ತೆ ಫಾಲೋ ಮಾಡಬೇಕು ಸ್ಟೆಪ್ 2 ಅಲ್ಲೂ. ಮತ್ತು ನಾವು ಈ ಕ್ರೀಮ್ನ ಹಾಕ್ಕೊಂಡು ಸೊ ಕೂದಲಿಗೆಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿ ಕೂಮ್ ಮಾಡ್ತಾ ಬರಬೇಕು ಕೂದಲನ್ನ. ನೋಡಿ ಈ ಥರ ಅಪ್ಲೈ ಮಾಡ್ಕೋಬೇಕು. ನಾವು ಹೇಗೆ ಸ್ಮೂತ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ವಿ ಹಾಗೆ ಇದನ್ನು ಅಪ್ಲೈ ಮಾಡಿಕೊಂಡು ಮತ್ತೆ ಸೇಮ್ ಅದೇ ಪ್ರೊಸೀಜರ್ 40 ಮಿನಿಟ್ಸ್ ಬಿಟ್ಟು ಅಥವಾ 40 to 1 ಅವರ್ ಬಿಟ್ಟು ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ನಾವು ಸ್ಟ್ರೈಟ್ನರಲ್ಲಿ ಚೆನ್ನಾಗಿ ಸ್ಟ್ರೈಟ್ ಮಾಡಿಕೊಂಡ್ರೆ ನಮಗೆ ಮನೆಯಲ್ಲೇ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಆಗುತ್ತೆ. ನೀವು ಯಾವುದೇ ಸ್ಟ್ರೈಟ್ನಿಂಗ್ ಕ್ರೀಮ್ ತೊಗೊಂಡ್ರು ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸೊ ಎಲ್ಲ ಕೂದಲಿಗೂ ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ಟ್ರೈಟ್ನಿಂಗ್ ಕ್ರೀಮ್ನ. ಮತ್ತು ಹಾಗೆ ಕೂಮ್ ಮಾಡ್ಕೊಳ್ತಾ ಇರಿ ಕೂದಲನ್ನ. ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ. ನೋಡಿ ಈ ಥರ ಚೆನ್ನಾಗಿ ಕೂಮ್ ಮಾಡ್ಕೋಬೇಕು. ಸೊ ನಾನು ಈಗ ಅಪ್ಲೈ ಮಾಡ್ಕೋತಾ ಇದ್ದೀನಿ ಹಾಗೆ ನೀವು ಎಲ್ಲ ಕೂದಲಿಗೂ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು.
ಸೊ ಇದೆಲ್ಲ ಅಪ್ಲೈ ಮಾಡ್ಕೊಂಡ್ಮೇಲೆ ಮತ್ತೆ ಅದೇ ಪ್ರೊಸೀಜರ್ನ ನೀವು ರಿಪೀಟ್ ಮಾಡಬೇಕು. 40 to 1 hour ಬಿಟ್ಟು 40 minutes to 1 hour ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ನೀವು ಚೆನ್ನಾಗಿ ಡ್ರೈ ಮಾಡಿ ಮತ್ತು ಹೀಟರಲ್ಲಿ ಏರ್ ಸ್ಟ್ರೈಟ್ನಿಂಗ್ನ ಮಾಡಿಕೊಂಡ್ರೆ ನಿಮ್ಮ ಕೂದಲು ಪರ್ಮನೆಂಟ್ ಸ್ಟ್ರೈಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.